ಇವಾಗ ಇದು ನೆಕ್ಸ್ಟ್ ಮೆಥಡ್, ಲಾಸ್ಟ್ ಇನ್ ಲಾಸ್ಟ್ ಔಟ್ ಅಂದರೆ ಲೀಫೋ. ಇಲ್ಲಿ ನೋಡಿ ಏನು ಲೀಫೋ ಮೆಥಡ್. ಇದು ನಾವು ಪ್ರೀವಿಯಸ್ ವಿಡಿಯೋಲಿ ಮಾಡಿದ್ದು ಫೀಫೋ ಮೆಥಡು, ಇದು ಲೀಫೋ ಮೆಥಡು. ಏನಿದೆ XYZ ಯೂಸರ್ಸ್ ಮೆಟೀರಿಯಲ್ ಆಯಿತಾ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 300 ಲೀಟರ್ಸ್ ಅಟ್ ₹25 ಪರ್ ಲೀಟರು. ಇದು ಲೀಫೋ ಮೆಥಡು, ಫೀಫೋ ಮೆಥಡ್ ಅಲ್ಲ. ಸೊ ಹುಷಾರಾಗಿ ಕೇಳಿಸ್ಕೊಳ್ಳಿ. ಸೇಮ್ ಹಾಗೆ ಇರುತ್ತೆ, ಬಟ್ ನಾವಲ್ಲಿ ಅಮೌಂಟು ಲೆಸ್ ಮಾಡ್ತೀವಲ್ಲ, ಅಲ್ಲೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಈಗ ಓಪನಿಂಗ್ ಬ್ಯಾಲೆನ್ಸು 1 ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸು, ಓಪನಿಂಗ್ ಬ್ಯಾಲೆನ್ಸ್ 300 ಲೀಟರ್ಸ್ ಇದೆಯಂತೆ. 300 ಇಂಟು 25 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 7500 ಬರುತ್ತೆ. ಓಕೆನಾ? ನಾವು ಪ್ರೀವಿಯಸಲ್ಲಿ ಹೇಗೆ ತೊಗೋತಿದ್ವೋ ಹಾಗೆ ತೊಗೋತಾ ಇದ್ವಿ. ಇವಾಗ ಏನು ಮಾಡಿದ್ದೀವಿ? ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಯೂನಿಟ್ಸ್ ಆರ್ ಇಲ್ಲಿ ಲೀಟರಲ್ಲಿ ಕೊಟ್ಟಿದ್ದಾರಲ್ವ, ಕ್ವಾಂಟಿಟಿ ಅಂತ ತೊಗೊಳ್ಳಿ. ಓಕೆನಾ? ಕ್ವಾಂಟಿಟಿ ಆರ್ ಕ್ವಾಂಟಿಟಿ. ಇವಾಗ ಏನು ಮಾಡ್ತಿದ್ದಾರೆ ನಮ್ಮ ಎಷ್ಟು ಲೀಟರ್ಸ್ ಇದೆ? ಇವಾಗ ಹಳೇದೇನೆ ಬ್ಯಾಲೆನ್ಸು 300 ಲೀಟರ್ಸ್ ಇದೆ. ಓಕೆನಾ? ಇವಾಗ ನಾವೇನು ಮಾಡ್ತಿದ್ವಿ? ಮತ್ತೆ 500 ಲೀಟರ್ನ 26.6 ಪರ್ ಲೀಟರ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಎಷ್ಟು? ಒಂದು ನಿಮಿಷ. ಯಾವಾಗ ಥರ್ಡಲ್ಲಿ ಏನು ಮಾಡ್ತಿದ್ದೀವಿ? ಪರ್ಚೇಸ್ ಮಾಡ್ತಾಯಿದ್ದೀವಿ. ಎಷ್ಟು ಪರ್ಚೇಸ್ ಮಾಡ್ತಾಯಿದ್ದೀವಿ? 500 ಲೀಟರ್ನ 26.6 ರುಪೀಸ್ ಥರ. 500 ಇಂಟು 26.6 ಮಾಡಿದ್ರೆ ಎಷ್ಟು ಬರುತ್ತೆ? 13,300. ಓಕೆನಾ? ನಮ್ಮ ಹತ್ರ ಮುಂಚೆ ಎಷ್ಟಿತ್ತು? 300 ಲೀಟರ್ಸ್ ಇತ್ತು. ಸೊ 300 ಲೀಟರ್ಸ್ ಇತ್ತು. ಇವಾಗ ಎಷ್ಟು ಬಂದಿದೆ? 500 ಲೀಟರ್ಸ್ ಬಂದಿದೆ, ಎಕ್ಸ್ಟ್ರಾ ಬಂದಿದೆ. ಈಗ 300 ಲೀಟರ್ಸಿಗೆ ಎಷ್ಟು ರೇಟು? 25. ಸೊ 7500 ಆಗುತ್ತೆ. 500 ಲೀಟರ್ಗೆ ಎಷ್ಟು ರೇಟು? 26.6. ಸೊ 500 ಇಂಟು 26.6 ಮಾಡಿದ್ರೆ 13.300 ಆಗುತ್ತೆ. ಇವಾಗ ನಮ್ಮ ಹತ್ರ ಟೋಟಲ್ ಎಷ್ಟು ಲೀಟರ್ ಇದೆ? 8 ಲೀಟರ್ಸ್ ಇದೆ ನಮ್ಮ ಹತ್ರ. ಇವಾಗ ಥರ್ಡು ಪರ್ಚೇಸ್ ಮಾಡಿದ್ವಿ. ಫೋರ್ತ್ ಏನು ಮಾಡ್ತಿದ್ದಾರೆ? ಇಶ್ಯೂ ಮಾಡ್ತಿದ್ದಾರೆ. ಎಷ್ಟು? 220 ಲೀಟರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಡೇಟು? 4th ಇಶ್ಯೂಡ್ 220 ಲೀಟರ್ಸ್. ಕ್ಲೀನಾಗಿ ನೋಡ್ಕೊಳ್ಳಿ, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಇವಾಗ ಇಶ್ಯೂನಲ್ಲಿ. ಇವಾಗ ನಾವು ಪ್ರೀವಿಯಸಲ್ಲಿ ಏನು ಮಾಡ್ತಾ ಇದ್ವಿ ಹೇಳಿ? ಈಗ ಇಲ್ಲೇನಿತ್ತು ಫಸ್ಟ್ ಐಟಮು ಅದನ್ನು ತೊಗೋತಾ ಇದ್ವಿ. ಅದು ಏನು? ಫೀಫೋ ಮೆಥಡು. ಅದು ಏನು? ಫೀಫೋ ಮೆಥಡು. ಅದಕ್ಕೆ ಫಸ್ಟ್ ಐಟಮ್ನ ನಾವು ತೊಗೋತಾ ಇದ್ವಿ. ಹಳೆ ಸ್ಟಾಕ್ ಏನಿತ್ತು ಅದನ್ನು ತೊಗೋತಾ ಇದ್ವಿ. ಬಟ್ ಲೀಫೋ ಮೆಥಡು, ಇದೇನಿದು? ಲೀಫೋ ಮೆಥಡು. ಸೊ ಇಲ್ಲೇನು ಮಾಡ್ತೀವಿ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತೆ. ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಇತ್ತು. ಸೊ ಅದಕ್ಕೆ ಫಸ್ಟ್ ಐಟಮ್ನ ಏನು ಮಾಡ್ತಿದ್ವಿ ನಾವು? ಫಸ್ಟ್ ಐಟಮ್ನ ತೊಗೋತಾ ಇದ್ವಿ ಅಲ್ವಾ? ಇದೇನಾದರೂ ಫೀಫೋ ಆಗಿದ್ದ ಏನು ಮಾಡ್ತಿದ್ವಿ? ಈ ಫಸ್ಟ್ ಐಟಮ್ನ ತೊಗೋತಾ ಇದ್ವಿ. ಬಟ್ ಇಲ್ಲೇನು ಅಂದೆ? ಲೀಫೋ ಅಂದೆ ಲಾಸ್ಟ್ ಇನ್ ಫಸ್ಟ್ ಔಟು. ಸೊ ನಾವೇನು ಮಾಡಬೇಕು? 300 ತೊಗೊಳ್ಳಲ್ಲ, 500ನ ತೊಗೊಳ್ತೀವಿ. ಅರ್ಥ ಆಯ್ತಲ್ವಾ? ಫೀಫೋಲ್ಲಿ ಏನು ಮಾಡ್ತಿದ್ವಿ? ಫಸ್ಟ್ ಯಾವ ಐಟಮ್ ಬಂದಿದೆಯೋ ಅದನ್ನು ತೊಗೋತಾ ಇದ್ವಿ. ಬಟ್ ಇಲ್ಲೇನು ಮಾಡ್ತೀವಿ ಅಂದರೆ ಲಾಸ್ಟಲ್ಲಿ ಯಾವ ಐಟಮ್ ಇದೆಯೋ ಆ ಐಟಮ್ನ ತೊಗೋತೀವಿ. ಇವಾಗ ನಾವೇನು ಮಾಡ್ತೀವಿ? 220 ಲೀಟರ್ಸ್ ಅಷ್ಟು ಬೇಕಂತೆ. ಸೊ ಏನು ಮಾಡ್ತೀವಿ? 300ಅಲ್ಲಿ ತೊಗೊಳ್ಳಲ್ಲ, 500ಅಲ್ಲಿ ತೊಗೋತೀವಿ. ಫೀಫೋಲ್ಲಿ ಏನು ಮಾಡ್ತಿದ್ವಿ? 300ಅಲ್ಲಿ ತೊಗೋತಾ ಇದ್ವಿ. ಬಟ್ ಲೀಫೋನಲ್ಲಿ ಏನು ಮಾಡ್ತೀವಿ? ಲಾಸ್ಟ್ ಇನ್ ಫಸ್ಟ್ ಔಟು. ಲಾಸ್ಟ್ ಇನ್ ಫಸ್ಟ್ ಔಟು. ಮೊದಲು ಲಾಸ್ಟ್ ತೊಗೋತೀವಿ, ಆಮೇಲೆ ಫಸ್ಟ್ ತೊಗೋತೀವಿ. ಇವಾಗ 500 ಅಲ್ವಾ? ಇಲ್ಲಿ ಚಿಕ್ಕದಾಗಿ ತೊಗೋತೀನಿ. 500 ಮೈನಸ್ 220. 500 ಮೈನಸ್ 220 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 500 ಮೈನಸ್ 220 ಮಾಡಿದ್ರೆ 280. ಇವಾಗ 500ಅಲ್ಲಿ 220 ಮಾತ್ರ ನಾವು ತೊಗೋತಾ ಇದ್ದೀವಿ. 220 ಎಷ್ಟು? 26.6 ಪ್ರಕಾರ. 220 ಇಂಟು 26.6 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? 5852 ಆಗುತ್ತೆ. ಇವಾಗ ಇಲ್ಲೇನು ಬ್ಯಾಲೆನ್ಸ್ ಅಲ್ವಾ ಬರೋದು? ನಾವು ಫಸ್ಟು 300 ಹ್ಯಾಸ್ ಇಟ್ ಈಸ್ ಹಂಗೆ ಇಟ್ಕೋತೀವಿ. 25 ರುಪೀಸ್ ಅಂತ 7500 ಹಾಗೆ ಇದೆ. ಇವಾಗ ಎಷ್ಟಿದೆ? 500ಅಲ್ಲಿ 220 ಇಲ್ಲಿ ಹೋಗಿದೆ. ಈಗ ಇನ್ನು ಎಷ್ಟು ಮಿಕ್ಕಿದೆ ನಮ್ಮ ಹತ್ರ? 280 ಇಂಟು 26.6. 280 ಇಂಟು 26.6 ಮಾಡಿದ್ರೆ ಎಷ್ಟು ಬರುತ್ತೆ? 7448. ಅರ್ಥ ಆಯ್ತಲ್ವಾ?
ಫಸ್ಟಿನ್ ಫೀಫೋಲಿ ಫಸ್ಟ್ ಐಟಮ್ನ ತೊಗೋತಾ ಇದ್ವಿ. ಲೀಫೋಲಿ ಏನು ಮಾಡ್ತೀವಿ, ಲಾಸ್ಟಲ್ಲಿ ಐಟಮ್ನ ತೊಗೋತೀವಿ. ಇವಾಗ ಲಾಸ್ಟಲ್ಲಿ 500 ಇತ್ತು, 500ಅಲ್ಲಿ 220 ತೊಗೊಂಡ್ವಿ, ಇನ್ನು ಮಿಕ್ಕಿದೆಷ್ಟು 280. ಓಕೆನಾ. ಇವಾಗ 4ನೇ ತಾರೀಕಿನ ಕತೆ ಮುಗೀತು. ಇವಾಗ ನೆಕ್ಸ್ಟ್ ಏನು, ಮತ್ತೆ 10ನೇ ತಾರೀಕು 400 ಲೀಟರ್ಸ್ನ ತೊಗೊಂಡಿದ್ದಾರಂತೆ. 10th ಇಶ್ಯೂಡ್ 400 ಲೀಟರ್ಸ್. ಇವಾಗ ಫಸ್ಟು ಇಲ್ಲಿ 280 ಇದೆ, ನಮಗೆ 400 ಬೇಕು. ಸೊ ಫಸ್ಟು 280 ತೊಗೊಬಿಡೋಣ. 280 ಇಂಟು 26.6 ಮಾಡಿದ್ರೆ 7448 ಬರುತ್ತೆ. ಇವಾಗ 400ಅಲ್ಲಿ 280 ನಾವು ಇಲ್ಲಿಂದ ತೊಗೊಂಡ್ವಿ, ಇನ್ನು ಮಿಕ್ಕಿದ ಎಲ್ಲಿ ತೊಗೋತೀವಿ, 300ಅಲ್ಲಿ ತೊಗೋಬೇಕಾಗತ್ತೆ. 400ಅಲ್ಲಿ 280 ತೊಗೊಂಡೆ, ಇನ್ನು 120 ಏನು ಮಾಡ್ತೀವಿ, ಇದ್ರಲ್ಲಿ ತೊಗೋತೀವಿ ನಾವು. ಎಷ್ಟು, 120. ಈ 120 ಹೇಗೆ ಬಂತು, 300 ಮೈನಸ್ 120 ಆಯಿತಾ. ಈ 300ಅಲ್ಲಿ ಈ 120 ತೊಗೋ. ಫಸ್ಟು 280 ಫುಲ್ ತೊಗೊಬಿಟ್ವಿ, ಲಾಸ್ಟ್ ಐಟಮು. ಇವಾಗ ಇಲ್ಲಿ 300 ಇದೆ ಅಲ್ವಾ, ಆ 300ಅಲ್ಲಿ 120 ತೊಗೋತಿದ್ವಿ. 120 ಇಂಟು ಎಷ್ಟಿದೆ ರೇಟ್ ಇಲ್ಲಿ, 25 ಇದೆ. 120 ಇಂಟು 25 ಮಾಡಿದ್ರೆ 3000 ಆಗುತ್ತೆ. ಇವಾಗ 300ಅಲ್ಲಿ 120 ಇಲ್ಲೋಯ್ತು, ಇನ್ನು ಎಷ್ಟು ಮಿಕ್ಕಿದೆ ನಮ್ಮ ಹತ್ರ, 180 ಮಿಕ್ಕಿದೆ. 180 ಇಂಟು 25 ಮಾಡಿದ್ರೆ 4500 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಫಸ್ಟು ಲಾಸ್ಟಲ್ಲಿ ಅದನ್ನು ತೊಗೊಬಿಡ್ಬೇಕು, ಆಮೇಲೆ ಫಸ್ಟಲ್ಲಿ ಅದನ್ನು ಎಷ್ಟು ಬೇಕು ಅಷ್ಟು ತೊಗೊಂಡು ಮಿಕ್ಕಿದ್ದನ್ನು ಬ್ಯಾಲೆನ್ಸಿಗೆ ಹಾಕ್ಕೊಳ್ಬೇಕು. ಆಯಿತಾ. ಇವಾಗ ನೆಕ್ಸ್ಟ್ ಏನಿದೆ, ಇವಾಗ 10th ಕತೆ ಮುಗೀತು ನಮ್ಮ ಹತ್ರ. ನೆಕ್ಸ್ಟು 20th ಏನು ಮಾಡ್ತಾ ಇದ್ದಾನೆ ಇವನು, ಪರ್ಚೇಸ್ ಮಾಡ್ತಿದ್ದಾನೆ 490 ಲೀಟರ್ಸನ್ನ. ಸೊ 20 ಪರ್ಚೇಸ್ ಎಷ್ಟು, 490 ಇಂಟು 23. 490 ಇಂಟು 23 ಮಾಡಿದ್ರೆ 11,270. 11,270. ನಮ್ಮ ಮತ್ತೆ ಆಲ್ರೆಡಿ ಎಷ್ಟಿತ್ತು, 180 ಇಂಟು 25 4500 ಆಲ್ರೆಡಿ ನಮ್ಮ ಹತ್ರ ಇತ್ತು. ಇವಾಗ ಮತ್ತೆ ಎಷ್ಟು ಬಂದಿದೆ, 490 ಇಂಟು 23 11,270 ನಮ್ಮ ಹತ್ರ ಇವಾಗಿದೆ. ಪರ್ಚೇಸ್ ಮಾಡ್ದಾಗ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗೋಲ್ಲ. ನೀವು ಇನ್ನೊಬ್ಬರಿಗೆ ಸೇಲ್ ಮಾಡ್ತೀರಲ್ವಾ, ಆ ಐಟಮ್ ಸ್ವಲ್ಪ ನೋಡ್ಕೊಂಡು ಮಾಡಿ. ಇವಾಗ ಇದು ಇಲ್ಲಿಗೆ ಕ್ಲೋಸ್ ಮಾಡಿದ್ವಿ, ಆಯಿತಾ. ನೆಕ್ಸ್ಟ್ ಏನಿದೆ, 25th ಇಶ್ಯೂಡ್ 300 ಲೀಟರ್ಸು. ಎಷ್ಟು, 25th ಇಶ್ಯೂ ಮಾಡ್ತಾ ಇದ್ದಾನೆ. ಎಷ್ಟು ಇಶ್ಯೂ ಮಾಡ್ತಾ ಇದ್ದಾನೆ, 300 ಲೀಟರ್ಸು. ಇವಾಗ 400ಅಲ್ಲಿ 490ಲಿ 300 ಹೋದ ಎಷ್ಟು, ಇವಾಗ ಏನು ಮಾಡ್ತಿದ್ದೀವಿ, 490ಲಿ 300 ತೊಗೊಬಿಡ್ತಾ ಇದ್ದೀವಿ ನಾವು. 300 ಇಂಟು 23 300 ಇಂಟು 23 ಮಾಡಿದ್ರೆ 6900 ಆಯಿತಾ. ಇವಾಗ 490ನಲ್ಲಿ 300 ಸೇಲ್ ಮಾಡಿಬಿಟ್ವಿ. ಇನ್ನು ಎಷ್ಟು ಮಿಕ್ಕಿದೆ, 190 ಹಾಗೆ ಮಿಕ್ಕಿದೆ. 190 ಇಂಟು 23 ಹಾಗೆ ಮಿಕ್ಕಿದೆ. ಇನ್ನು ಹಳೇದು 180 ಹಾಗೆ ಬಿದ್ದಿದೆ, ಅದು 4500. ಈಗ 190 ಇಂಟು 23 ಮಾಡಿದ್ರೆ ಎಷ್ಟು ಬರುತ್ತೆ, 4370. ಅರ್ಥ ಆಯ್ತಾ. ನೆಕ್ಸ್ಟ್ ಏನಿದೆ, 26 ಸರ್ಪ್ಲಸ್ 20 ಲೀಟರ್ಸ್ ರಿಟರ್ನ್ ಟು ಸ್ಟೋರ್ ಔಟ್ ಆಫ್ ಇಶ್ಯೂಸ್ ಅಂತ ಇದೆ. ಏನಂತೆ, 26 ಏನಾಗಿದೆ, 20 ಲೀಟರ್ಷ್ಟು ವಾಪಸ್ ಕೊಟ್ಬಿಟ್ಟಿದ್ದಾರಂತೆ. ಸೊ ಏನಾಗುತ್ತೆ, ವಾಪಸ್ ಕೊಟ್ಟಿದ್ದಾರೆ ಅಂದರೆ ಇವಾಗ 180 ಪ್ಲಸ್ 190 ಜೊತೆ 20 ಲೀಟರ್ಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಔಟ್ ಆಫ್ ದ ಇಶ್ಯೂ 20 ಲೀಟರ್ಸ್ ಯಾವ, ಸರ್ಪ್ಲಸ್ 20 ಲೀಟರ್ಸ್ ರಿಟರ್ನ್ ಟು ಸ್ಟೋರ್ಸ್ ಔಟ್ ಆಫ್ ದ ಇಶ್ಯೂಡ್ ಆನ್ 4th ಜುಲೈ. ಇಲ್ಲಿ ನೋಡಿ, 4th ಜುಲೈಯಲ್ಲಿ ಪರ್ಚೇಸ್ ಮಾಡಿದ್ದಲ್ಲ 220 ಲೀಟರ್ಸು, ಅದನ್ನು ರಿಟರ್ನ್ ಮಾಡಿಬಿಟ್ಟಿದ್ದಾರಂತೆ. ಸೊ ಏನಂತ ತಗೋತೀವಿ ಇಲ್ಲಿ, ಆಲ್ರೆಡಿ ನಮ್ಮ ಹತ್ರ 180 190 ಇದೆ ಸ್ಟಾಕು, ಬಟ್ ಏನು ಮಾಡ್ತಿದ್ದಾರೆ, 26th ರಿಟರ್ನ್ ಮಾಡ್ತಿದ್ದಾರೆ. ಸರ್ಪ್ಲಸ್ ಮೆಟೀರಿಯಲ್ ರಿಟರ್ನ್ ಅಂತ ತಗೋತೀವಿ. ಮೆಟೀರಿಯಲ್ ರಿಟರ್ನ್ ಆಗಿದೆ ಅಂದರೆ ನಮಗೆ ಬರ್ತಾ ಇದೆ. ಸೊ 20 ಈಗ 4th ಜುಲೈಯಲ್ಲಿ ಪರ್ಚೇಸ್ ಮಾಡಿದಂತೆ 220ಲಿ
4th ಜುಲೈಯಲ್ಲಿ 220 ಪರ್ಚೇಸ್ ಮಾಡಿದ್ದಲ್ಲ, ಎಷ್ಟು ರೂಪಾಯಿ ಥರ ತೊಗೊಂಡಿದ್ವಿ ನಾವು? 26.6 ರುಪೀಸ್ ಥರ ತೊಗೊಂಡಿದ್ವಲ್ಲ. ಸೊ ಅಷ್ಟು ಅಮೌಂಟನ್ನೇ ನಾವು ಅವ್ರಿಗೆ ಪೇ ಮಾಡಬೇಕು. 20 × 26.6 ಮಾಡಿದ್ರೆ 537 ರುಪೀಸು. ಇವಾಗ ನಮ್ಮ ಹತ್ರ 180 ಇತ್ತು, 190 ಲೀಟರ್ಸ್ ಇತ್ತು. ಇವಾಗ ಎಕ್ಸ್ಟ್ರಾ 20 ಲೀಟರ್ಸ್ ಆ್ಯಡ್ ಆಗ್ತಾಯಿದೆ. 180 ಲೀಟರ್ಸ್ಗೆ ಎಷ್ಟು ರೇಟು? 25 ರುಪೀಸು. ಸೊ 4500 ಆಗುತ್ತೆ. 190ಗೆ 23 ರುಪೀಸು, 4370 ಆಗುತ್ತೆ. 20ಗೆ ಎಷ್ಟು? 26.6, 532 ಆಗುತ್ತೆ. ಇಲ್ಲಿ ನೋಡಿ ರಿಟರ್ನ್ ಆಗಿ ಅದು 4th ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ 4th ಎಷ್ಟು ಇಸ್ಕೊತಾ ಇದ್ದೀವಿ ನಾವು ಅಮೌಂಟ್ ಅವತ್ತೆ? 26.6 ಇಸ್ಕೊತಾ ಇದ್ದೀವಿ. 220 ಅವು ಇಸ್ಕೊಂಡಿದ್ದಲ್ಲಿ ನಮಗೆ 20 ರಿಟರ್ನ್ ಮಾಡಿದ್ದಾರಂತೆ. ಸೊ ಹಾಗಾದರೆ ನಾವು ಆ ರೇಟಿಗೆ ಕೊಡಬೇಕು. ಇವಾಗ ಬ್ಯಾಲೆನ್ಸನ್ನ ಕ್ಲೋಸ್ ಮಾಡಿದ್ರೆ ಇದೇ ಕ್ಲೋಸಿಂಗ್ ಬ್ಯಾಲೆನ್ಸು ಇದೇ ಆಗಿಬಿಡುತ್ತೆ. ಸೊ ಇದನ್ನು ಕ್ಲೋಸಿಂಗ್ ಸ್ಟಾಕ್ ಅಂತ ತೊಗೊಬಿಡಿ. ಕ್ಲೋಸಿಂಗ್ ಸ್ಟಾಕು ಇಷ್ಟೇ. ಇವಾಗ ನಾವು ಕ್ಲೋಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಹತ್ರ ಇಷ್ಟು ಮಿಕ್ಕಿದೆ ಅಂತ ಅರ್ಥ. ಇವಾಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ಲೀಫು ಫಿಫು ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಇಲ್ಲೇನು ಮಾಡಿದ್ದೀವಿ ನಾವು? ಫಸ್ಟ್ ಐಟಮು ಅಲ್ಲೇನು ಮಾಡ್ತಿದ್ವಿ? ಫಸ್ಟ್ ಇನ್ ಫಸ್ಟ್ ಔಟ್ ಆಗಿದ್ದಕ್ಕೆ ಫಸ್ಟ್ ಐಟಮ್ನ ತೊಗೋತಾ ಇದ್ವಿ. ಬಟ್ ಇಲ್ಲಿ ಲಾಸ್ಟ್ ಇನ್, ಇಲ್ಲಿ ನೋಡಿ ಇಲ್ಲಿ ಏನಿದ್ದು? ಲಾಸ್ಟ್ ಇನ್ ಲಾಸ್ಟ್ ಔಟು, ಲೀಫೋ ಮೆಥಡ್ ಫುಲ್ ಫಾರ್ಮು. ಸೊ ಏನು ಮಾಡ್ತೀವಿ? ಲಾಸ್ಟ್ ಐಟಮ್ನ ಫಸ್ಟ್ ತೊಗೋತೀವಿ. ಲಾಸ್ಟ್ ಇನ್ ಫಸ್ಟ್ ಔಟು, ಲಾಸ್ಟ್ ಐಟಮ್ನ ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟು, ಫಸ್ಟ್ ಐಟಮ್ಮು. ಇವಾಗ 10, 20, 30, 40 ಇರ್ತಿತ್ತಲ್ವಾ? ಅಲ್ಲೇನು ಮಾಡ್ತಾಯಿದ್ವಿ ನಾವು? ಫಸ್ಟ್ ಇನ್ನು ಫಸ್ಟ್ ಔಟು, ಫಸ್ಟ್ ತೊಗೋತಾ ಇದ್ವಿ. ಬಟ್ ಇಲ್ಲಿ ಇದು ಫಿಫೋ ಮೆಥಡು. ಇಲ್ಲಿ ಲೀಫೋ ಅಂದರೆ ಲಾಸ್ಟ್ ಇನ್ ಲಾಸ್ಟ್ ಔಟ್ ಅಂದರೆ ಲಾಸ್ಟಲ್ಲಿ ಇರುತ್ತಲ್ಲ ಅದನ್ನು ತೊಗೊಳ್ತೀವಿ. ಓಕೆನಾ? ಲಾಸ್ಟ್ ಇನ್ ಫಸ್ಟ್ ಔಟು, ಲಾಸ್ಟಲ್ಲಿ ಇರೋದನ್ನು ಫಸ್ಟ್ ತೊಗೋತೀವಿ. ಫಿಫೋ ಅಂದರೆ ಫಸ್ಟಲ್ಲಿ ಇರೋದನ್ನು ಫಸ್ಟ್ ತೊಗೋತೀವಿ. ಲೀಫೋ ಅಂದರೆ ಲಾಸ್ಟಲ್ಲಿ ಇರೋದನ್ನು ಫಸ್ಟ್ ತೊಗೊಳ್ಳಿ ಅಂತ. ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆನಾ? ಇವಾಗ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲೀಫೋ ಮೆಥಡಲ್ಲೇ ಸೆಕೆಂಡ್ ಕ್ವಶನ್ ನೋಡೋಣ. ಶೋ ದ ಸ್ಟೋರ್ಸ್ ಲೆಡ್ಜರ್ ಎಂಟ್ರೀಸ್ ಆ್ಯಂಡ್ ದೇ ವುಡ್ ಅಪಿಯರ್ ವೆನ್ ಯೂಸಿಂಗ್ ಲೀಫೋ ಮೆಥಡ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್ ಆನ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಏನು? ಏಪ್ರಿಲ್ 1 ಸ್ಟಾರ್ಟ್ ಆಗಿದೆ. 1, 2, 4, 6, 11, 19, 22, 27. ಏಪ್ರಿಲ್ 1 ಬ್ಯಾಲೆನ್ಸ್ ಇನ್ ಹ್ಯಾಂಡು 300 ಯೂನಿಟ್ಸ್ ಅಷ್ಟು ಹಳೇದೇ ತೊಗೊಬರ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು 2nd ಏಪ್ರಿಲು ಪರ್ಚೇಸ್ ಆಗ್ತಿದೆ ಎಷ್ಟು? 200 ಯೂನಿಟ್ಸು, 2.20 ಅಂತೆ. ನೆಕ್ಸ್ಟು 4th ಇಶ್ಯೂಡ್ 150 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 6th ಪರ್ಚೇಸ್ 200 ಯೂನಿಟ್ಸ್ ಅಟ್ 2.3. 11th ಇಶ್ಯೂಡ್ 150 ಯೂನಿಟ್ಸ್. ಮತ್ತು 19th ಇಶ್ಯೂ ಆಗ್ತಿದೆ 200 ಯೂನಿಟು. 22nd ಪರ್ಚೇಸ್ ಆಗ್ತಿದೆ 200 ಯೂನಿಟ್ ಇಂಟು 2.4 ಪೈಸೆ. 27th ಇಶ್ಯೂ ಆಗ್ತಿದೆ ಎಷ್ಟು? 150. ಇದು ನಮ್ಮ ಕ್ವಶನ್ನು ಲೀಫೋ ಮೆಥಡಲ್ಲಿ. ಇವಾಗ ನಮಗೆ ಬ್ಯಾಲೆನ್ಸ್ ಎಷ್ಟಿದೆ? ಏಪ್ರಿಲ್ 1 ಏಪ್ರಿಲ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಡೈರೆಕ್ಟ್ ಬ್ಯಾಲೆನ್ಸಲ್ಲೇ ತೊಗೊಳ್ಳೋಣ. ಎಷ್ಟಿದೆ? 300 ಇಂಟು 2, 2 3s 6. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 600 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಾಗಿದೆ? 2nd ಏಪ್ರಿಲ್ ಪರ್ಚೇಸ್ ಮಾಡ್ತಿದ್ದಾರಂತೆ. ಎಷ್ಟು? 200 ಯೂನಿಟ್ಸು. 200 ಯೂನಿಟ್ಸ್ ಏನು ಮಾಡ್ತಿದ್ದಾರೆ? ಪರ್ಚೇಸ್ ಆಗ್ತಾ ಇದೆ. ಸೆಕೆಂಡ್ ಪರ್ಚೇಸ್ಡ್ ಎಷ್ಟು ಪರ್ಚೇಸ್ ಆಗ್ತಿದೆ? 200 ಇಂಟು 2.20. 200 ಇಂಟು 2.20 ಮಾಡಿದ್ರೆ ಎಷ್ಟು ಬರುತ್ತೆ? 440 ಆಗುತ್ತೆ. ಆಯಿತಾ? ಇವಾಗ ನಮ್ಮ ಹತ್ರ ಎಷ್ಟಿತ್ತು? ಏಪ್ರಿಲ್ 1 ಎಷ್ಟಿತ್ತು? 300 ಯೂನಿಟ್ಸು ಆಲ್ರೆಡಿ ಇತ್ತು. ಇವಾಗೇನಾಗಿದೆ? ಮತ್ತೆ 200 ಜಾಯ್ನ್ ಆಗ್ತಿದೆ. 300ಗೆ ಎಷ್ಟು ರೇಟು? 2. ಸೊ 3 2s 600 ಆಗುತ್ತೆ. ಇವಾಗ ಮತ್ತೆ ಪರ್ಚೇಸ್ ಮಾಡಿರೋದೆಷ್ಟು? 2 ಕಾಣಿಸ್ತಾ ಇದಲ್ಲ? ಪರ್ಚೇಸ್ ಮಾಡಿರೋದೆಷ್ಟು? 200 ಯೂನಿಟ್ಸು, 2.2 ಅಂತೆ ಒಂದಕ್ಕೆ. ಸೊ 2.20 ಮಾಡಿದ್ರೆ 440 ಆಗುತ್ತೆ. ಸೊ ನಮ್ಮ ಹತ್ರ ಇವಾಗ ಎಷ್ಟಿದೆ? 300 ಹಳೇದು, 200 ಹೊಸದು. ಆಯಿತಾ? ನೆಕ್ಸ್ಟು 4th ಏನಾಗ್ತಿದೆ? ಇಶ್ಯೂಡ್ 150 ಅಂತ ಇದೆ. ಏನು ಮಾಡ್ತಿದ್ದಾನೆ? ಇಶ್ಯೂ ಮಾಡ್ತಾ ಇದ್ದಾನೆ 150ನ. ಇಶ್ಯೂಡ್ 150 ಯೂನಿಟ್ಸ್.
ಇವಾಗ ಇದೇನಿದು ಲೀಫೋ ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟು. ಲಾಸ್ಟಲ್ಲಿ ಅದನ್ನು ಫಸ್ಟಲ್ಲಿ ತೊಗೋಬೇಕು. ಸೊ ಲಾಸ್ಟಲ್ಲಿ ಎಷ್ಟಿದೆ 200 ಇದೆ. ಸೊ ನಮಗೆ ಬೇಕಾದು 150 ಅಷ್ಟೇ. ಈಗ 200 150 ಮಾತ್ರ ತೊಗೊಳ್ಳೋಣ. 150 ಇಂಟು 2.20 ಎಷ್ಟಾಯಿತು? 330 ಆಯಿತು. ಇವಾಗ ನಮ್ಮ ಹತ್ರ ಎಷ್ಟಿದೆ? ಹಳೇದು 300 ಹಾಗೇ ಇದೆ. ಈಗ ಹೊಸದಲ್ಲಿ ಲಾಸ್ಟಲ್ಲಿ ಇತ್ತಲ್ಲ, ಲಾಸ್ಟಲ್ಲಿ 150 ತೊಗೊಂಡಿದ್ದೀವಿ. ಇನ್ನು ಎಷ್ಟು ಮಿಕ್ಕಿದೆ? 50 ಮಿಕ್ಕಿದೆ. 300ಗೆ ರೇಟ್ ಎಷ್ಟು? 2. ಸೊ 3 2s 600 ಆಗುತ್ತೆ. ಇವಾಗ ಇದಕ್ಕೆಷ್ಟು? 200ಅಲ್ಲಿ 150 ಇಲ್ಲೋಗಿದೆ, 50 ಇಲ್ಲಿದೆ. ಇದು ರೇಟ್ ಎಷ್ಟು? 2.20. 50 ಇಂಟು 2.20 ಮಾಡಿದ್ರೆ 110 ಬರುತ್ತೆ. ಏನಿದು? ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟಲ್ಲಿ ಅದನ್ನು ಫಸ್ಟಲ್ಲಿ ತೊಗೋಬೇಕು ಅಷ್ಟೇ. ಲಾಸ್ಟಲ್ಲಿ ಅದನ್ನು ಫಸ್ಟು ತೊಗೊಂಡ್ವಿ ನಾವು. ಪ್ರಿವಿಯಸಲ್ಲಿ ಬೇರೆ ಥರ ತೊಗೋತಾ ಇದ್ವಿ, ಇಲ್ಲಿ ಬೇರೆ ಥರ ತೊಗೋತಾ ಇದ್ವಿ ಅಷ್ಟೇ ಡಿಫ್ರೆನ್ಸ್. ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ ನೋಡಿ, ತುಂಬ ಈಸಿ ಇದೆ 14 ಮಾರ್ಕ್ಸಿಗೆ. ಇವಾಗ 4ನೇ ತಾರೀಕು ಮುಗೀತು. 6ನೇ ತಾರೀಕು ಏನು ಮಾಡ್ತಿದ್ವಿ? ಪರ್ಚೇಸ್ ಮಾಡ್ತಾಯಿದ್ದೀವಿ. 200 ಯೂನಿಟ್ಸ್ 2.30 ಎಷ್ಟು? 6th ಪರ್ಚೇಸ್ 200 ಇಂಟು 2.30. 200 ಇಂಟು 2. ಮಾಡಿದ್ರೆ ಎಷ್ಟು ಬರುತ್ತೆ? 460 ಬರುತ್ತೆ. ನಮ್ಮ ಹತ್ರ ಮುಂಚೆ ಎಷ್ಟಿತ್ತು? 300 ಇತ್ತು. ಆಮೇಲೆ ಎಷ್ಟು ಮಿಕ್ಕಿತ್ತು? 50 ಮಿಕ್ಕಿತ್ತು. ಇವಾಗ ಎಷ್ಟು ಬಂದಿದೆ? 200 ಮಿಕ್ಕಿದೆ. 300 ರೇಟ್ ಎಷ್ಟಿತ್ತು? 2 ಇತ್ತು. ಸೊ 300 ಇಂಟು 2 ಮಾಡಿದ್ರೆ 600 ಬಂತು. ನೆಕ್ಸ್ಟು 50 ಮಿಕ್ಕಿತ್ತು. 50 ಇಂಟು 2.2 ಹಾಕಿದ್ದಕ್ಕೆ 110 ಬಂತು. ಇವಾಗ ಬಂದಿರೋದು ಹೊಸದು 200 ಇಂಟು 2.3 ಮಾಡಿದ್ರೆ 460 ಬರುತ್ತೆ. ಆಯಿತಾ? ಇವಾಗ 6th ಕತೆ ಮುಗೀತು. ನೆಕ್ಸ್ಟು ಮತ್ತೆ 6th ಪರ್ಚೇಸ್ ಮಾಡಿದ್ವಲ್ಲ, 11th ಇಶ್ಯೂ ಮಾಡ್ತಾ ಇದ್ದಾರೆ. 11th ಇಶ್ಯೂಡ್ 150 ಅಂತೆ. 150 ಯೂನಿಟ್ಸ್ ಇಶ್ಯೂ ಮಾಡ್ತಿರೋದು. ಇವಾಗ ಲಾಸ್ಟ್ ಇದೇನಿದು? ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟಲ್ಲಿ ಅದನ್ನು ಫಸ್ಟಲ್ಲಿ ತೊಗೋಬೇಕು. ಇಲ್ಲಿ 200 ಇದೆ, ಅದೇ ನಮಗೆ ಬೇಕಿರೋದು 150 ಅಷ್ಟೇ. ಅದಕ್ಕೆ 150 ಇಂಟು 2.30 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 150 ಇಂಟು 2.3 ಮಾಡಿದ್ರೆ 345 ಬರುತ್ತೆ. 345. ಇವಾಗ ಬ್ಯಾಲೆನ್ಸ್ ಎಷ್ಟಿದೆ? ಹಳೇದು 300 ಇದೆ, 50 ಇದೆ, ಆಮೇಲೆ 200 ಇತ್ತು. ಅದರಲ್ಲಿ 150 ಲೆಸ್ ಆದರೆ ಮಿಕ್ಕಿದೆಷ್ಟು? 50. ಇವಾಗ 300 ಇಂಟು 2, 50 ಇಂಟು 2.2, ಆಮೇಲೆ 50 ಇಂಟು 2.3. ಇದಕ್ಕೆ 600, ಇದಕ್ಕೆ 110, ಇದಕ್ಕೆ 50 ಇಂಟು 2.3 ಮಾಡಿದ್ರೆ 115 ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ. ಆಯಿತಾ? 11ನೇ ತಾರೀಕು ನಮ್ಮ ಹತ್ರ ಇಷ್ಟು ಸ್ಟಾಕ್ ಇತ್ತು. ಇವಾಗ ಕ್ಲೋಸ್ ಮಾಡಿಬಿಡೋಣ ಸಂಜೆ ಮನೆಗೆ ಹೋಗುವಾಗ. ನೆಕ್ಸ್ಟು 19th ಮತ್ತೆ ಇಶ್ಯೂ ಮಾಡ್ತಿದ್ದಾರೆ 200 ಯೂನಿಟ್ಸ್ನ. ಸೊ 19th ಇಶ್ಯೂಡ್ 200 ಯೂನಿಟ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇವಾಗ ಏನು ಮಾಡ್ತೀವಿ? ನಮಗೆ 200 ಯೂನಿಟ್ಸ್ ಬೇಕಿರೋದು. ಇಲ್ಲಿಂದ 50 ತೊಗೋತೀವಿ. ಇಲ್ಲಿಂದ 50 ತೊಗೊಂಡ್ರೆ 100 ಆಯಿತು. ಆಮೇಲೆ ಏನು ಮಾಡ್ತೀವಿ? ಇಲ್ಲಿಂದ 100 ತೊಗೊಳ್ತೀವಿ. ಸೊ 200 ಆಗುತ್ತೆ. ಸೊ ಏನು ಮಾಡಬೇಕು? ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟಲ್ಲಿ ಅದು ಫಸ್ಟ್ ತೊಗೊಳ್ಳೋಣ. 50 ಇಂಟು 2.3 ಮಾಡಿದ್ರೆ 115 ಬರುತ್ತೆ. ನೆಕ್ಸ್ಟು 50 ಇಂಟು 2.2 ಮಾಡಿದ್ರೆ 110 ಬರುತ್ತೆ. ಇವಾಗ 100 ಸಿಕ್ತು. ಇನ್ನು 100 300ಇಂದ ತೊಗೊಳ್ಳೋಣ. 100 ಇಂಟು 2 ಮಾಡಿದ್ರೆ 200 ಬರುತ್ತೆ. ಆಯಿತಾ? ಈಗ 300ಅಲ್ಲಿ ಇಲ್ಲಿ 100 ಹೋಗಿದೆ. ಇನ್ನು ಮಿಕ್ಕಿದೆಷ್ಟು? 200 ಏನಾಗುತ್ತೆ? ರಿಮೈನಿಂಗ್ ಆಗುತ್ತೆ. ಸೊ 400 ಬ್ಯಾಲೆನ್ಸ್ ಅಮೌಂಟ್ ಇರೋದು ನಮ್ಮ ಹತ್ರ. ಅರ್ಥ ಆಗ್ತಿದೆ ಅಲ್ವಾ? ಫಸ್ಟು ಈ 50 ತೊಗೊಂಡ್ವಿ. ಇಲ್ಲಿ ನೋಡಿ 2.3 ಈ 50 ತೊಗೊಂಡ್ವಿ. ಆಮೇಲೆ ಈ 50ಗೆ ಹೋದ್ವಿ. ಆಮೇಲೆ ಇಲ್ಲೂ ಎಲ್ಲ ಖಾಲಿ ಆಗೋಗಿದೆ ಅಂದಾಗ 300ಗೆ ಹೋಗಿರೋದು. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇವಾಗ ನೆಕ್ಸ್ಟ್ ಏನು? 22nd ಪರ್ಚೇಸ್ ಮಾಡಿದ್ದಾರೆ 200 ಇಂಟು 2.40ಗೆ. 22nd ಪರ್ಚೇಸ್ಡ್. ಎಷ್ಟು ಪರ್ಚೇಸ್ ಮಾಡಿದ್ದಾನೆ? 200, 2.4 ಅಂತೆ. ಎಷ್ಟು ಬರುತ್ತೆ? 480. ನಮ್ಮ ಹತ್ರ ಪೆಂಡಿಂಗ್ ಎಷ್ಟಿತ್ತು? 200 ಇತ್ತು. 200 ಇಂಟು 2 ಮಾಡಿದ್ರೆ 400 ಬರುತ್ತೆ. ಇವಾಗ ಮತ್ತೆ ಹೊಸದಾಗಿ ಎಷ್ಟು ಪರ್ಚೇಸ್ ಮಾಡಿದ್ದೀವಿ? 200 ಇಂಟು 2.4 ಮಾಡಿದ್ರೆ 480 ಬರುತ್ತೆ.
ಅರ್ಥ ಆಗ್ತಾ ಇದೆ ಅಲ್ವಾ? ನೀವು ಇದರಲ್ಲೇ ಬೇಕಂದರೆ ಅಮೌಂಟ್ಗಳನ್ನು ವ್ಯಾಲ್ಯೂಸ್ನ ಚೇಂಜ್ ಮಾಡಿಕೊಂಡು ನೀವು ಒಂದು ಸತಿ ಮಾಡಿ. ನೀವು ಮಾಡೋದೇ ಅರ್ಥ ಆಗೋದಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಡೌಟ್ಸ್ ಕೇಳಿ. ಆಮೇಲೆ ಗುಡ್ ಮಾರ್ನಿಂಗ್, ಕಾಫಿ ಆಯಿತಾ, ತಿಂಡಿ ಆಯಿತಾ ಅಂತೆಲ್ಲ ಮೆಸೇಜ್ ಮಾಡಬೇಡಿ, ಅದಕ್ಕೆಲ್ಲ ರಿಪ್ಲೈ ಮಾಡಲ್ಲ ಆಯಿತಾ. ಇವಾಗ 22 ಮತ್ತೆ 150 ಅಷ್ಟು ಇಶ್ಯೂ ಮಾಡ್ತಿದ್ದಾರಂತೆ. 27 ಇಶ್ಯೂಡ್ 150 ಯೂನಿಟ್. ಕಾಣಿಸ್ತಿದಲ್ಲ? ಹಾಂ, 150 ಯೂನಿಟು. ಇವಾಗ ಇಲ್ಲಿ 200 ಇದೆ. ಈ 200 ನಾವು ನೋಡ್ತಾ ಇದ್ದೀವಿ. ಈ 200ಅಲ್ಲಿ 150 ತೊಗೊಂಡೆ 50 ಮಿಕ್ಕುತ್ತೆ. ಸೊ 150 ಇಂಟು 2.4 ಮಾಡಿದ್ರೆ 150 ಇಂಟು 360 ಬರುತ್ತೆ. ಇವಾಗ 200 ಹಳೇದು ಹ್ಯಾಸ್ ಇಟ್ ಈಸ್ ಹಂಗೆ ಇರಲಿ. ಇವಾಗ ಈ 200ಅಲ್ಲಿ 150 ಇಲ್ಲೋಗಿದೆ, ಇನ್ನೂ ಎಷ್ಟು ಮಿಕ್ಕಿದೆ? 50 ಮಿಕ್ಕಿದೆ. 200 ಇಂಟು 2 ಒಂದು ಸತಿ, 50 ಇಂಟು 2.4 ಒಂದು ಸತಿ ಮಾಡೋಣ. 50 ಇಂಟು 2.4 ಮಾಡಿದ್ರೆ ಎಷ್ಟು ಬರುತ್ತೆ? 50 ಇಂಟು 2.4 120 ಬರುತ್ತೆ ಆಯಿತಾ. ಇವಾಗ ಇಲ್ಲಿಗೆ ನಮ್ಮ ಕತೆ ಮುಗೀತು, ಇಲ್ಲಿಗೆ ಮುಚ್ತಾ ಇದ್ದೀವಿ. ಸೊ ಇವಾಗ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನಮಗೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 200 ಹಳೇದು ಪ್ಲಸ್ ಹೊಸದು 50, 400 120. ಅರ್ಥ ಆಗ್ತಿದೆ ಅಲ್ವಾ? ಇದನ್ನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಲೀಫೋ ಮತ್ತು ಫೀಫೋ 2 ಪ್ರಾಬ್ಲಮ್ನು 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಇದ್ದೀನಿ. ಸೊ ಲೈಕ್ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ. 14 ಮಾರ್ಕ್ಸ್ ಇದು ತುಂಬ ಈಸಿ ಇದೆ, ಒಂದು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳಿ. ಸೊ ಅವಾಗ ಈಸಿ ಅನಿಸುತ್ತೆ ನಿಮಗೆ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್.